ಹಲೋ ಯುವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಿರಕಲ್ ಕಾರ್ಡ್ ಟ್ಯಾರೋ. ನಾನು ನಿಮ್ಮ ಟ್ಯಾರೋ ಗೈಡ್ ಮಧು. ಇವತ್ತು ಮತ್ತೊಂದು ಟಾಪಿಕ್ ಜೊತೆ ಬಂದಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ನವರಾತ್ರಿ ಹಬ್ಬ ಚೆನ್ನಾಗಿ ಆಚರಿಸ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಇವತ್ತಿನ ಟಾಪಿಕ್ ಬಂದು ನೀವು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತಾ ಅಂತ ಈ ರೀಡಿಂಗಿನ ಟಾಪಿಕ್. ತುಂಬ ಜನರಿಗೆ ಕ್ವಶನ್ ಇರುತ್ತೆ. ತುಂಬ ಜನ ನಿಮ್ಮ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಕೂಡ ನೀವು ಪ್ರಯತ್ನ ಪಡ್ತಾ ಇರ್ತೀರಾ. ಬಟ್ ಒಂದು ಕ್ವಶನ್ ಇರುತ್ತೆ, ಅದು ವರ್ಕೌಟ್ ಆಗುತ್ತಾ ಇಲ್ವಾ ಅಂದ್ಬಿಟ್ಟು. ಸೊ ಈ ರೀಡಿಂಗ್ ಮುಖಾಂತರ ಒಂದು ಎನರ್ಜಿ ಗೈಡೆನ್ಸ್ ತೊಗೊಳೋಕ್ಕೆ ಟ್ರೈ ಮಾಡೋಣ. ಆ್ಯಂಡ್ ಸೊ ಇನ್ ಕೇಸ್ ಸಕ್ಸಸ್ ಆಗುತ್ತಾ ಅಥವಾ ಫೇಲಿಯರ್ ಆಗುತ್ತಾ, ಅಥವಾ ಫೇಲಿಯರ್ ಅನ್ನೋದಕ್ಕಿಂತ ವರ್ಕೌಟ್ ಆಗಲ್ಲ ಅನ್ನೋದಕ್ಕೆ ಏನಾದರೂ ಬ್ಲಾಕೇಜಸ್ ಇದೆಯಾ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ತೊಗೊಳಕ್ಕೆ ನೋಡೋಣ. ಇಟ್ ವಿಲ್ ಬಿ ವೆರಿ ಕ್ವಿಕ್ ಆ್ಯಂಡ್ ಸ್ಮಾಲ್ ರೀಡಿಂಗ್. ಆ್ಯಂಡ್ ಆ್ಯಸ್ ಯೂಶುವಲ್ ಇದು ಪಿಕ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಇಲ್ಲಿ 2 ಪೈಲ್ಸ್ ಇದೆ. ಓಕೆ, ಇದು ಪೈಲ್ 1 ಆ್ಯಂಡ್ ಇದು ಪೈಲ್ 2. ಓಕೆ, ನಿಮಗೆ ಯಾವ ಪೈಲ್ ರೆಸೊನೇಟ್ ಆಗ್ತದೆ ಆ ಪೈಲ್ನ ಚೂಸ್ ಮಾಡಿ. ಇದರಲ್ಲಿ ನೀವು ರೀಡಿಂಗ್ನ ಸ್ಟಾಪ್ ಮಾಡ್ಬೋದು, ಮೆಡಿಟೇಷನ್ ಕೂಡ ಮಾಡ್ಬೋದು. ನಿಮಗೆ ಯಾವ ಪೈಲ್ ತುಂಬ ಜಾಸ್ತಿ ರೆಸೊನೇಟ್ ಆಗ್ತಾಯಿದೆ ಆ ಪೈಲ್ನ ಪಿಕ್ ಮಾಡಿ. ಆ್ಯಂಡ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಹೋಗಿ ಅಲ್ಲಿ ಟೈಮ್ ಸ್ಟ್ಯಾಂಪ್ ಕೊಟ್ಟಿರ್ತೀನಿ. ಆ ಟೈಮ್ ಸ್ಟ್ಯಾಂಪ್ ಕ್ಲಿಕ್ ಮಾಡಿಬಿಟ್ಟು ನೀವು ಡೈರೆಕ್ಟಾಗಿ ರೀಡಿಂಗ್ನ ನೋಡ್ಬೋದು ವ್ಯೂವರ್ಸ್. ಸೊ ಮತ್ತೊಂದು ಸರ್ತಿ ಇವತ್ತಿನ ಟಾಪಿಕ್ ಬಂದುಬಿಟ್ಟು, ನೀವೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದಾ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದು ಸಕ್ಸಸ್ಫುಲ್ ಆಗುತ್ತಾ ಅಥವಾ ಅದು ವರ್ಕೌಟ್ ಆಗುತ್ತಾ ಅಂತ ಇವತ್ತಿನ ಟಾಪಿಕ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಇದು ಪೈಲ್ 1 ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಪೈಲ್ 1 ವ್ಯೂವರ್ಸ್, ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ಓಕೆ, ರೆಸ್ಟ್ ಇನ್ ಯುವರ್ ಬಾಡಿ ಆ್ಯಂಡ್ ಯೂನಿವರ್ಸ್ಗೆ ಥ್ಯಾಂಕ್ಸ್ ಹೇಳಿ. ಆ್ಯಂಡ್ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ ಆ್ಯಂಡ್ ರಿಸೀವ್ ದಿಸ್ ಮೆಸೇಜಸ್. ಸೊ ಯಾರ್ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅದು ಏನಾಗುತ್ತೆ ಅಂತ ನೋಡೋಣ. ಓಕೆ, ನಿಮಗೆ ಎನರ್ಜೀಸ್ ಹೇಗೆ ಬರುತ್ತೆ ಅಂತ ನೋಡೋಣ. ಸೊ ಪೈಲ್ 1, ಓಕೆ, ನಾನು ಟ್ಯಾರೋ ಕಾರ್ಡ್ ಶಫಲ್ ಮಾಡ್ತಾ ಇದ್ದಂಗೆ 2 ಕಾರ್ಡ್ಸ್ ಬಂತು. ಆಲ್ ರೈಟ್. ಸೊ ಪೈಲ್ 1, ಯಾರ್ಯಾರು ಪೈಲ್ 1 ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕಾರ್ಡ್ಸ್ನ ನಾನು ತೆಗೆದಿದ್ದೀನಿ. ನಿಮ್ಮ ಒಂದು ಕ್ವಶನಿನ ಆನ್ಸರ್ಗೆ ಏನು ಎನರ್ಜೀಸ್ ಬರ್ತಾ ಇದೆ ಅಂತ ನಾನು ಕಾರ್ಡ್ಸ್ ತೆಗೆದಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಬಾಟಮ್ ಆಫ್ ದ ಡೆಕ್ ಮೆಜಿಷಿಯನ್ ಇದೆ. ಸೊ ಯಾರು ಪೈಲ್ 1 ಚೂಸ್ ಮಾಡ್ತಾ ಇದ್ದೀರಾ, ನೀವು ತುಂಬ ಟೈಮಿಂದ ಇದರಿಂದ ಏನು ಗೊತ್ತಾಗುತ್ತೆ ನಮಗೆ ಅಂದರೆ, ತುಂಬ ಟೈಮಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದೆ. ಬೇರೆ ಬೇರೆ ಬಿಸ್ನೆಸ್ ಐಡಿಯಾಸ್ನ ಎಕ್ಸ್ಪೆರಿಮೆಂಟ್ ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ಅದನ್ನು ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇದ್ದೀರಾ. ಅಂದರೆ ಹೇಗೆ ನೀವು ಅದಕ್ಕೆ ಬಿಸ್ನೆಸ್ ಸ್ಟ್ರಾಟಜಿ ಏನು, ಅಥವಾ ನಿಮ್ಮ ಪ್ರಾಡಕ್ಟ್ ಸ್ಟ್ರಾಟಜಿ ಏನು, ಸೇಲ್ಸ್ ಸ್ಟ್ರಾಟಜಿ ಏನು, ಇದಕ್ಕೆ ಯಾವುದೇ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ಫಂಡ್ಸ್ ಬೇಕು, ಬಂಡವಾಳ ಬೇಕು. ಸೊ ಅದರಿಂದ ಸ್ಟ್ರಾಟಜಿ ಏನು, ಡಿಫ್ರೆಂಟ್ ಐಡಿಯಾಸ್ನ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀರಾ. ಆ್ಯಂಡ್ ಕೆಲವೊಬ್ಬರು ಯಾರ್ಯಾರು ಈ ರೀಡಿಂಗ್ನ ನೋಡ್ತಾ ಇದ್ದೀರಾ, ಎಸ್ಪೆಷಲಿ ಪೈಲ್ 1, ನೀವು ತುಂಬ ಟೈಮಿಂದ ಯಾವುದಾದ್ರೂ ಒಂದು ಬಿಸ್ನೆಸ್ ವರ್ಕೌಟ್ ಆಗಿ ನಿಮಗೆ ಪ್ರಾಫಿಟ್ ಸಿಗಲಿ, ಸಕ್ಸಸ್ ಸಿಗಲಿ ಅಂತ ನೀವು ಅಂದ್ಕೊಂಡಿರ್ತೀರ. ಬಟ್ ನಿಮ್ಮ ಪಾಸ್ಟ್ ಎನರ್ಜೀಸ್ ನೋಡಿದ್ರೆ ನಿಮ್ಮ ಐಡಿಯಾಸ್ ಯಾವುದೂ ಅಷ್ಟೊಂದು ವರ್ಕೌಟ್ ಆಗಿರೋದಿಲ್ಲ. ಆ್ಯಂಡ್ ಇಟ್ ಇಸ್ ಅ ಲಾಂಗ್ ಟರ್ಮ್, ತುಂಬ ಲಾಂಗ್ ಟೈಮಿಂದ ನೀವು ಟ್ರೈ ಮಾಡ್ತಾ ಇದ್ದೀರಾ. ಬಟ್ ಯಾವುದೂ ಕೈಗೆ ಸಿಗ್ತಾ ಇಲ್ಲ ಅಥವಾ ವರ್ಕೌಟ್ ಆಗ್ತಾ ಇಲ್ಲ. ಆ್ಯಂಡ್ ಕ್ಲಿಯರ್ಲಿ ನಮಗೆ ಡೆತ್ ಕಾರ್ಡ್ ಬಂದಿದೆ. ಸೊ ಕೆಲವೊಂದು ವೆಂಚರ್ಸ್ನ ನೀವು ಸ್ಟಾರ್ಟ್ ಮಾಡಿ ಬಂದ್ ಮಾಡಿರೋಂಥದ್ದು ಚಾನ್ಸಸ್ ಇರುತ್ತೆ. ಓಕೆ, ಇದು ನಿಮ್ಮ ಪಾಸ್ಟ್ ಎನರ್ಜೀಸ್. ಸೊ ನಿಮಗೆ ವರ್ಕೌಟ್ ಆಗಿರೋದಿಲ್ಲ ಅಟ್ ಪ್ರೆಸೆಂಟಲ್ಲಿ.
ಕೂಡ ನಿಮ್ಮ ಪ್ರೆಸೆಂಟ್ ಎನರ್ಜೀಸ್ ನೋಡಿದ್ರೂ ತುಂಬ ಡಿಸ್ಕಷನ್ ನಡೀತಾ ಇದೆ, ಮಾತುಕತೆ ಮಾಡ್ತಾ ಇದ್ದೀರಾ. ಕೆಲವೊಂದು ಸತಿ ರಶ್ ಮಾಡಿ ಅಟ್ ಸ್ಪೀಡ್ ನೀವು ಮಾಡಬೇಕು ಅಂತ ನಿಮ್ಮದೇ ಆದ ಒಂದು ವೆಂಚರ್, ನಿಮ್ಮದೇ ಆದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಕೂಡ ನೀವು ಅಂದ್ಕೊಂಡಿದ್ದೀರಾ. ತುಂಬ ಜನರ ಜೊತೆ ಇಂಟರಾಕ್ಟ್ ಮಾಡ್ತಾ ಇದ್ದೀರಾ, ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಐಡಿಯಾನ ಡಿಸ್ಕಸ್ ಮಾಡ್ತಾ ಇದ್ದೀರಾ. ಒಂಥರ ಬೇಜಾರೂ ಆಗಿದೆ, ಏನು ವರ್ಕೌಟ್ ಆಗ್ತಾ ಇಲ್ಲ ಅಂತ. ಬಟ್ ಪೈಲ್ ಒನ್ ಈ ರೀಡಿಂಗಿಂದ ನಿಮಗೆ ಏನು ಬರ್ತಾ ಇದೆ ಅಂದರೆ, ಸೊ ಬಿಸ್ನೆಸ್ ಕೂಡ ಒಂದೊಂದು ರಾಶಿಯವ್ರಿಗೆ ಹೊಂದಾಣಿಕೆ ಆಗುತ್ತೆ, ಒಬ್ಬೊಬ್ಬರಿಗೆ ಆಗೋದಿಲ್ಲ. ಬಟ್ ನಿಮ್ಮ ಕೇಸಲ್ಲಿ ನೀವು ಇದನ್ನು ತುಂಬ ಓವರ್ ಪೊಸೆಸಿವ್ ಆಗಿ ತೊಗೊತಾ ಇದ್ದೀರಾ. ತುಂಬಾ ಒಂಥರ ಹಠದ ಥರ ಮಾಡಿನೇ ತೋರಿಸ್ಬೇಕು ಅನ್ನೋ ಥರ ನೀವು ಆ ಥರ ಎನರ್ಜಿಯಿಂದ ತೊಗೊತಾ ಇದ್ದೀರಾ. ಆ್ಯಂಡ್ ನಿಮ್ಗೆ ತುಂಬ ಲ್ಯಾಕ್ ಕೂಡ ಫೀಲ್ ಆಗಿದೆ, ತುಂಬ ಬೇಜಾರು ಲಾಸ್ ಕೂಡ ಫೀಲ್ ಆಗಿದೆ. ಯಾಕಂದರೆ ಅದರಿಂದ ಔಟ್ಕಮ್ ತುಂಬ ಕಡಿಮೆ ಬಂದಿದೆ. ಈಗ ರಿಯಲಿ ತುಂಬಾ ಥಾಟ್ ಪ್ರೊಸೆಸ್ ಹಾಕಿ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಅಂತ ಬೇರೆಯವ್ರ ಹತ್ರ ಡಿಸ್ಕಸ್ಸು ಮಾಡ್ತಾ ಇದ್ದೀರಾ. ಸೊ ಈ ರೀಡಿಂಗಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ನೀವು ಸ್ಟಾರ್ಟ್ ಮಾಡ್ಬೋದು, ಬಟ್ ಆಸ್ ಎ ಸೈಡ್ ಬಿಸ್ನೆಸ್ ಆರ್ ಸೈಡ್ ಹಸಲ್ ಅಂತ ಸ್ಟಾರ್ಟ್ ಮಾಡ್ಬೋದು. ಯಾಕಂದರೆ ಇದಾದಮೇಲೆ ನಮಗೆ ಕಿಂಗ್ ಆಫ್ ಪೆಂಟಕಲ್ಸ್ ಕಾರ್ಡ್ ಇದೆ. ಕಿಂಗ್ ಆಫ್ ಪೆಂಟಕಲ್ಸ್ ಕಾರ್ಡ್ ಏನು ತೋರಿಸುತ್ತೆ ಅಂದರೆ, ಸ್ಲೋ ಆ್ಯಂಡ್ ಸ್ಟಡಿ ಗ್ರೋತ್. ಒಂದೇ ಸತಿ ನೀವು ಸ್ಟಾರ್ಟ್ ಮಾಡಿದ ತಕ್ಷಣ ಸ್ಕೈ ರಾಕೆಟ್ ಸ್ಪೀಡಾಗಿ ಓವರ್ನೈಟ್ ಆಗಿ ನಿಮಗೆ ಸಕ್ಸಸ್ಫುಲ್ ಅಥವಾ ವಿಂಡ್ ಫಾಲ್ ಆಫ್ ಮನಿ ಬರೋದಿಲ್ಲ. ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಗ್ರ್ಯಾಜುವಲಿಯಾಗಿ ಗ್ರೋ ಆಗುತ್ತೆ. ಸೊ ಅದಕ್ಕೆ ನೀವು ಪೇಷನ್ಸ್ ಇಟ್ಕೋಬೇಕು. ಓಕೆ, ಆ್ಯಂಡ್ ಫೈನಲಿ ನಿಮಗೆ ಸಕ್ಸಸ್ ಸಿಗುತ್ತೆ, ಬಿಗ್ ಹ್ಯಾಪಿ ಚೇಂಜಸ್ ಸಿಗುತ್ತೆ. ಬಟ್ ಇದಕ್ಕೆ ಟೈಮ್ ತೊಗೊಳುತ್ತೆ. ಸೊ ಕೆಲವೊಬ್ಬರಿಗೆ ಇಲ್ಲಿ ಈ ರೀಡಿಂಗ್ ಯಾರ್ಯಾರು ನೋಡ್ತಾ ಇದ್ದೀರಾ, ಈ ಒಂದು ಟೈಮ್ ರೇಂಜ್ ಇದೆ 5 ಮಂತ್ಸ್. 5 ಮಂತ್ಸನ್ನು ತೊಗೋಬೋದು, ಆ್ಯಂಡ್ 2.5 ಇಯರ್ಸ್ ಕೂಡ ತೊಗೋಬೋದು, ಆ್ಯಂಡ್ 5 ಇಯರ್ಸ್ ಕೂಡ ತೊಗೋಬೋದು. ಆ ಟೈಮ್ ರೇಂಜ್ ಇದೆ. ಸೊ ಪೈಲ್ ಒನ್ ಯಾರ್ಯಾರು ನೋಡ್ತಾ ಇದ್ದೀರಾ, ಆಲ್ರೆಡಿ ಬಿಸ್ನೆಸ್ ಅಂತ ಒಂದು ಸ್ಟಾರ್ಟ್ ಮಾಡಿ ಲಾಸ್ ಮಾಡ್ಕೊಂಡಿರೋಂಥ ಸಂದರ್ಭಗಳು ಚಾನ್ಸಸ್ ತುಂಬ ಜಾಸ್ತಿ ಇದೆ. ಕೈ ಸುಟ್ಕೊಂಡಿರೋಂಥ ಚಾನ್ಸಸ್ ಕೂಡ ತುಂಬ ಜಾಸ್ತಿ ಇದೆ. ಅದರಿಂದ ಬೇಜಾರಾಗಿದೆ, ಒಂಥರ ಲೋ ಸೆಲ್ಫ್ ಎಸ್ಟೀಮ್ ಇದೆ, ಸ್ವಲ್ಪ ಲೋವರ್ ವೈಬ್ರೇಷನಲ್ ಎನರ್ಜೀಸ್ ಕೂಡ ಇದೆ. ಬಟ್ ಇವಾಗ ಇನ್ನೂ ನೀವು ಅದು ಛಲ ಬಿಡ್ದಿರಾ, ಹಠ ಬಿಡ್ದಿರಾ, ಯು ಆರ್ ಡಿಸ್ಕಸಿಂಗ್ ವಿತ್ ಎವ್ರಿಬಡಿ. ತುಂಬ ಈ ಸತಿ ಮೆಥಡ್ ಯೂಸ್ ಮಾಡಿ, ಮೆಥಾಡಿಕಲ್ ಆಗಿ ನೀವು ಒಂದು ಪ್ರೋಸೆಸ್ ಫಾಲೋ ಮಾಡಿ ತುಂಬ ಯೋಚನೆ ಮಾಡಿ ಮಾಡಬೇಕು ಅಂತ ಇದ್ದೀರಾ. ಮಾಡಿ, ಸ್ಟಾರ್ಟ್ ಮಾಡಿ. ಬಟ್ ಬಿ ಅವೇರ್, ಇದು ನಿಮ್ಮ ಬಿಸ್ನೆಸ್ಸಿನ ಗ್ರೋತ್ ಗ್ರ್ಯಾಜುಲಿ ಆಗುತ್ತೆ, ಸ್ಲೋ ಆಗಿ ಆಗುತ್ತೆ. ಓಕೆ, ಆ್ಯಂಡ್ ಟೈಮ್ ಹಿಡಿಯುತ್ತೆ, ಆ್ಯಂಡ್ ಸ್ಪಿರಿಟ್ ಈಸ್ ಆಸ್ಕಿಂಗ್ ಯು ಟು ಬಿ ಪೇಷಂಟ್. ಸೊ ನೀವು ಪೇಷಂಟ್ ಇದ್ದಾಗ ಗ್ರ್ಯಾಜುಲಿ ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. 5 ಮಂತ್ಸ್, 2.5 ಇಯರ್ಸ್ ಆರ್ 5 ಇಯರ್ಸ್ ರೇಂಜ್ ತನಕನೂ ಇದು ತೊಗೊಳುತ್ತೆ. ಓಕೆ, ಆ್ಯಂಡ್ ಎಂಪರರ್ ಇದೆ. ಸೊ ನೀವು ಸ್ಟ್ರಾಟಜಿ ಮಾಡ್ತಾಯಿದ್ದೀರಾ, ಯು ವಿಲ್ ಲರ್ನ್ ಆನ್ ದ ಫ್ಲೋ. ಅಂದರೆ ನೀವು ಹೇಗೆ ಸ್ಟಾರ್ಟ್ ಮಾಡ್ತೀರಾ, ಆ್ಯಂಡ್ ಮಾಡ್ತಾ ನೀವು ಕಲಿತೀರಾ, ಅದರ ಗ್ರಿಪ್ ಸಿಗುತ್ತೆ. ಆ್ಯಂಡ್ ಫೈನಲಿ ನಿಮಗೆ ಆ ಸ್ಟ್ರಾಟಜಿ ಆ್ಯಂಡ್ ಬಿಸ್ನೆಸ್ ನ್ಯಾಕ್ ಕೂಡ ಬರುತ್ತೆ. ಇವಾಗ ಸದ್ಯಕ್ಕೆ ನಿಮ್ಮೊಳಗಡೆನೇ ನೀವು ಹುಡುಕ್ತಾ ಇದ್ದೀರಾ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ. ಯು ಜಸ್ಟ್ ನೀಡ್ ಟು ಟೇಕ್ ದಟ್ ಫಸ್ಟ್ ಸ್ಟೆಪ್. ಆ ಫಸ್ಟ್ ಸ್ಟೆಪ್ ತಗೊಳ್ಳಿ. ಆ್ಯಂಡ್ ವಿ ಆರ್ ಎಂಡಿಂಗ್ ದ ರೀಡಿಂಗ್ ವಿತ್ ಏಸ್ ಆಫ್ ಪೆಂಟಕಲ್ಸ್. ಖಂಡಿತ ವಿಂಡ್ ಫಾಲ್ ಆಫ್ ಮನಿ ಆರ್ ಫ್ಲೋ ಆಫ್ ಮನಿ ಸ್ಟಾರ್ಟ್ ಆಗುತ್ತೆ. ಬಟ್ ಲಾಟ್ರಿ ಟಿಕೆಟ್ ಥರ ಒಂದೇ ಓವರ್ ನೈಟ್ ಆಗಿ ಸಕ್ಸಸ್ ಬರಲ್ಲ. ಯು ವಿಲ್ ಬಿಲ್ಡ್ ಇಟ್ ಗ್ರ್ಯಾಜುವಲಿ. ಆಲ್ ರೈಟ್, ಇದು ಪೈಲ್ ಒನ್ ನಿಮ್ಮ ರೀಡಿಂಗ್. ಸೊ ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂತ ಅಂದ್ಕೊತೀನಿ. ನಾನು ಇದಕ್ಕೆ ಒಂದು ಏಂಜಲ್ ಗೈಡೆನ್ಸ್ ಕೂಡ ತೆಗಿತೀನಿ, ನಿಮ್ಗೆ ಏನು ಏಂಜಲ್ ಗೈಡೆನ್ಸ್ ಬರುತ್ತೆ ಅಂದ್ಬಿಟ್ಟು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು, ಬಾಟಮ್ ಆಫ್ ದ ಡೆಕ್, ನಾಟ್ ದ ರೈಟ್ ಟೈಮ್. ಇವಾಗ ಕರೆಕ್ಟ್ ಟೈಮ್ ಅಲ್ಲ. ರೀಕನ್ಸಿಡರ್ ನಿಮ್ಮ ಡಿಸಿಷನ್ಸ್. ನೀವೇನು ಅಂದ್ಕೊಂಡಿದ್ದೀರಾ. ಕೆಲವೊಬ್ಬರು ಒಂದೇ ಸತಿ ಫುಲ್ ಬಿಸ್ನೆಸ್ ಮೇಲೆ ರಿಲೈ ಮಾಡಬೇಕು ಅಂತ ಡಿಸಿಷನ್ಸ್ ತೊಗೊತಾರೆ. ಅವರ ಒಂದು ಪರ್ಮನೆಂಟ್ ಸ್ಟ್ರೀಮ್ ಆಫ್ ಇನ್ಕಮ್, ಪರ್ಮನೆಂಟ್ ಜಾಬ್ ಇದ್ದರೆ ಅದನ್ನು ಬಿಟ್ಬಿಟ್ಟು ಒಂದು ಸತಿ ಕೈ ಹಾಕಿ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತಾರೆ. ಸೊ ನಿಮ್ಮ ಡಿಸಿಷನ್ಸ್ನ ರೀಕನ್ಸಿಡರ್, ರೀಥಿಂಕ್, ಮತ್ತೊಂದು ಬಾರಿ ಯೋಚನೆ ಮಾಡಿ, ಮತ್ತೊಂದು ಬಾರಿ ವೆರಿಫೈ ಮಾಡಿ ಕರೆಕ್ಟಾಗಿದೆಯಾ ಅಂದ್ಬಿಟ್ಟು. ಇವಾಗ ಸದ್ಯಕ್ಕೆ ಲೈಕ್ ನೀವು ಎಕ್ಸ್ಪೆಕ್ಟ್ ಮಾಡೋಂಥ ಸ್ಕೇಲ್ಗೆ ವರ್ಕೌಟ್ ಆಗೋದು ಸ್ವಲ್ಪ ಕಷ್ಟ ಇದೆ, ಚಾನ್ಸಸ್ ಕಡಿಮೆ ಇದೆ. ಸೊ ನೀವು ಅಸರ್ಟಿವ್ ಆಗಿರಬೇಕು. ಸೊ ಬಿಸ್ನೆಸ್ ಎಥಿಕ್ಸ್ನ ಸ್ಟ್ರಾಂಗ್ ಆಗಿ ಫಾಲೋ ಮಾಡಬೇಕು. ನಿಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಸ್ಟ್ರಾಂಗ್ ಆಗಿ ಫಾಲೋ ಮಾಡಬೇಕು, ಎಲ್ಲರಿಗೂ ಹೇಳಬೇಕು. ಆ್ಯಂಡ್ ಯುವರ್ ಸಿಚುಯೇಷನ್ ವಿಲ್ ಇಂಪ್ರೂವ್. ಓಕೆ, ದಿಸ್ ಇಸ್ ಫಾರ್ ಪೈಲ್ ಒನ್.
ಸೊ ಯಾರ್ಯಾರು ಪೈಲ್ 1 ನೋಡಿದ್ದೀರಾ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊತೀನಿ, ಒಂದು ಎನರ್ಜೆಟಿಕ್ ಗೈಡೆನ್ಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಹೇಳಿ ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಈ ರೀಡಿಂಗ್ ಹೇಗೆ ಅನಿಸ್ತು ಅಂದ್ಬಿಟ್ಟು. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪೈಲ್ 1. ಸೊ ವ್ಯೂವರ್ಸ್, ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ಎನರ್ಜೀಸ್ನ ಕಾಮ್ ಡೌನ್ ಮಾಡ್ಕೊಳ್ಳಿ. ಓಕೆ, ಸೊ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದರೆ ವರ್ಕೌಟ್ ಆಗುತ್ತಾ ಅಂತ ನಿಮ್ಮ ಎನರ್ಜೀಸ್ ಏನು ಬರ್ತಾ ಇದೆ ಅಂತ ನೋಡೋಣ. ಓಕೆ, ಸೊ ಯಾರ್ಯಾರು ಪೈಲ್ 2 ಚೂಸ್ ಮಾಡಿದ್ದೀರಾ ನಿಮ್ಮ ಒಂದು ಕಾರ್ಡ್ಸ್ನ ತೆಗೆದಿದ್ದೀನಿ ನಾನು, ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎನರ್ಜೀಸ್. ಅಗೇನ್ ಇಲ್ಲಿ ಪೈಲ್ 1 ಪೈಲ್ 2 ಎರಡೂ ರಿಸೆಂಬಲ್ ಆಗ್ತಾಯಿದೆ. ನಿಮಗೆ ಪೈಲ್ 1 ಏನಾದರೂ ನೋಡಬೇಕು ಅಂತ ಅನಿಸಿದ್ರೆ ರೀಡಿಂಗ್ನ ಹೋಗಿ ನೋಡ್ಬೋದು. ಸಿಮಿಲರ್ ಮೆಸೇಜಸ್ ಇದೆ. ಸೊ ಇದರಲ್ಲಿ ಕೂಡ ಯಾರ್ಯಾರು ಇದರಲ್ಲಿ ಮೋಸ್ಟ್ಲಿ ತುಂಬ ಜನ ನೋಡ್ತಾ ಇರೋರು ಆಲ್ರೆಡಿ ನೀವು ಒಂದು ಯಾವುದಾದ್ರೂ ಒಂಥರ ಬಿಸ್ನೆಸ್ನ ಎಕ್ಸ್ಪೆರಿಮೆಂಟ್ ಮಾಡಿರ್ತೀರ. ಆ್ಯಂಡ್ ಇದರಲ್ಲಿ ಒಂಥರ ಬ್ಯಾಡ್ ಎಂಡಿಂಗ್ ಕೂಡ ಆಗಿರುತ್ತೆ, ಸ್ಯಾಡ್ ಎಂಡಿಂಗ್ ಕೂಡ ಆಗಿರುತ್ತೆ. ಓಕೆ, ಸೊ ನಿಮಗೆ ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಗಿರುತ್ತೆ. ಬಟ್ ನೀವು ಅದನ್ನು ಗಿವ್ ಅಪ್ ಮಾಡಿಲ್ಲ, ಕಂಟಿನ್ಯೂಸ್ ಆಗಿ ವರ್ಕ್ ಮಾಡ್ತಾಯಿದ್ದೀರಾ. ಇದು ಹಾರ್ಡರ್ ದೆನ್ ಎವರ್. ಆ ಫೇಲಿಯರ್, ಆ ಲಾಸಿಂದ ಎಲ್ಲ ಲೆಸನ್ಸ್ ಕಲ್ತ್ಕೊಂಡು ತುಂಬ ಹಾರ್ಡ್ ವರ್ಕ್ ಆ್ಯಂಡ್ ಒಂದು ಗೋಲ್ ಇಟ್ಕೊಂಡು ನೀವಿನ್ನೂ ವರ್ಕ್ ಮಾಡ್ತಾಯಿದ್ದೀರಾ. ಆ್ಯಂಡ್ ಫ್ಯೂಚರಲ್ಲಿ ಕೂಡ ಫುಲ್ ಫೋರ್ಸ್ ಆ್ಯಂಡ್ ಫುಲ್ ಆನ್ ಎನರ್ಜಿಯಿಂದ ಈ ಬಿಸ್ನೆಸ್ನ ನೀವು ಪರ್ಸ್ಯೂ ಮಾಡ್ತೀರಾ. ಓಕೆ, ಸೊ ಇವಾಗ ನೀವು ಬೇರೆ ಥರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ. ತುಂಬ ಜನ ಯಾರ್ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರಾ ಆನ್ಲೈನ್, ಓಕೆ, ಸೋಷಿಯಲ್ ಮೀಡಿಯಾ ನೆಟ್ವರ್ಕಿಂಗ್, ಡಿಜಿಟಲ್ ಮಾರ್ಕೆಟಿಂಗ್, ಇದರ ಹೆಲ್ಪ್ ತುಂಬ ಜಾಸ್ತಿ ತಗೊತೀರಾ ನೀವು ಟು ವರ್ಕ್ ಆನ್ ಯುವರ್ ಬಿಸ್ನೆಸ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್ ಅಥವಾ ಏನೇ ವೆಂಚರ್ ಇದ್ರೂ ಅಂತ ಹೇಳ್ಬೋದು. ತುಂಬ ಪ್ರಮೋಷನಲ್ ಸ್ಟ್ರಾಟಜೀಸ್ ಯೂಸ್ ಮಾಡ್ತೀರಾ, ಮಾರ್ಕೆಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ. ಸೊ ಅದನ್ನು ಮಾಡೋದನ್ನು ಕಲ್ತ್ಕೊತಾ ಇದ್ದೀರಾ ನೀವು. ಆ್ಯಂಡ್ ವಿತ್ ಫುಲ್ ಫೋರ್ಸ್ ಇನ್ ಅಪ್ಕಮಿಂಗ್ ಮಂತ್ ನೀವು ಇದ್ರ ಮೇಲೆ ನೀವು ವರ್ಕ್ ಮಾಡ್ತೀರಾ. ಓಕೆ, ಎಸ್, ತುಂಬ ಕಾನ್ಫ್ಲಿಕ್ಟ್ಸ್ ಇತ್ತು ನಿಮ್ಮ ಒಂದು ಸರ್ಕಲಲ್ಲಿ, ನಿಮ್ಮ ಒಂದು ಸೋಷಲ್ ಸರ್ಕಲಲ್ಲಿ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯಲ್ಲಿ. ಸೊ ಆಲ್ರೆಡಿ ಒಂದು ಸತಿ ಲಾಸ್ ಆದರೆ ಮತ್ತೆ ಯಾಕೆ ರಿಸ್ಕ್ ತೊಗೊತೀರಾ ಅಂತ ಹೇಳೋರೆ ಜಾಸ್ತಿ. ಈ ಕಾನ್ಫ್ಲಿಕ್ಟ್ಸ್ ಇದ್ರೂ ನೀವು ಅದನ್ನು ತಲೆ ಕೆಡಿಸ್ಕೊಂಡಿರ ನಿಮ್ಮ ಒಂದು ಡೈಲಿ ಕಮಿಟ್ಮೆಂಟ್, ಡೈಲಿ ಡಿಸಿಪ್ಲಿನ್, ಡೈಲಿ ಒಂದು ಡಿಲಿಜೆಂಟ್ ಹಾರ್ಡ್ ವರ್ಕ್. ಓಕೆ, ತುಂಬ ಹಾರ್ಡ್ ವರ್ಕ್ ಮಾಡಿ ನೀವು ನಿಮ್ಮ ಕೆರಿಯರ್ ಅನ್ನೋದಕ್ಕಿಂತ ಬಿಸ್ನೆಸ್ ಗೋಲ್ಸ್ನ ನೀವು ಪರ್ಸ್ಯೂ ಮಾಡ್ತಾ ಇದ್ದೀರಾ. ಡೆಫಿನೆಟ್ಲಿ ಇದರಿಂದ ನಿಮಗೆ ಇಮೋಷ್ನಲ್ ಹ್ಯಾಪಿನೆಸ್, ಓಕೆ, ಯಾವುದೋ ಒಂದು ಸ್ಯಾಟಿಸ್ಫಿಕೇಷನ್, ನೀವೇ ಒಂದು ಕ್ರಿಯೇಟ್ ಮಾಡಿ, ನೀವೇ ಒಂದು ಅದನ್ನು ಸೆಲ್ ಮಾಡಿ ಅದರ ಒಂದು ಲಾಭ ಪಡೆಯುವಂಥ ಇಮೋಷನಲ್ ಸ್ಯಾಟಿಸ್ಫಿಕೇಷನ್ ನಿಮಗೆ ಸಿಗುತ್ತೆ. ಲಾಸ್ಟ್ ಟೈಮಲ್ಲಿ ನಿಮಗೆ ತುಂಬ ಕಡಿಮೆ ಆದಾಯ, ಕಡಿಮೆ ಇನ್ಕಮ್, ಕಡಿಮೆ ಗೇನ್, ಕಡಿಮೆ ಪ್ರಾಫಿಟ್ ಸಿಕ್ಕಿರೋ ಸಾಧ್ಯತೆ ಉಂಟು. ಬಟ್ ರೆಸ್ಟ್ ಶೋರ್ಡ್, ಫೈಲ್ 2 ಸ್ಪೆಸಿಫಿಕಲಿ ಯಾರು ಚೂಸ್ ಮಾಡ್ತಿದ್ದೀರಾ ನಿಮ್ಮ ಒಂದು ಈ ಟೈಮಿನ ಪ್ಲ್ಯಾನಿಂಗ್, ಈ ಟೈಮಿನ ಸ್ಟ್ರಾಟಜೈಸಿಂಗ್ ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ, ತುಂಬ ಚೆನ್ನಾಗಿ ನಿಮಗೆ ಕೈ ಹಿಡಿಯುತ್ತೆ. 10 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್, ಇದ್ರ ಮೇಲೆ ನಾನು ಕಾರ್ಡ್ಸ್ನ ತೊಗೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಫಾರ್ ಫೈಲ್ 2 ನಿಮಗೆ ತುಂಬ ಇಮೋಷನಲ್ ಫುಲ್ಫಿಲ್ಮೆಂಟ್, ಹ್ಯಾಪಿನೆಸ್, ಓಕೆ, ಕಂಟೆಂಟ್ಮೆಂಟ್, ಸ್ಯಾಟಿಸ್ಫಿಕೇಷನ್ ಎಲ್ಲ ತಂದುಕೊಡುತ್ತೆ ನಿಮ್ಮ ಈ ಒಂದು ಐಡಿಯಾ ಆ್ಯಂಡ್ ಈ ವೆಂಚರ್. ನೀವೇನೇನು ಹಾರ್ಡ್ ವರ್ಕ್ ಮಾಡಿದ್ದೀರಾ ಅದರ ತಕ್ಕನಂತೆ ನಿಮಗೆ ಪ್ರತಿಫಲ ಸಿಗುತ್ತೆ. ಫಾಲೋಡ್ ಬೈ 10 ಆಫ್ ಪೆಂಟಕಲ್ಸ್, ವಿಂಡ್ ಫಾಲ್ ಆಫ್ ಮನಿ, ದುಡ್ಡಿನ ಸುರಿಮಳೆ, ಓಕೆ, ರಿಚಸ್, ಅಬಂಡನ್ಸ್ ಎಲ್ಲ ಬಂದು ಆಟೋಮೆಟಿಕ್ಕಾಗಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಸೊ ಪೈಲ್ 2 ಇಸ್ ಅ ವೆರಿ ಶಾರ್ಟ್ ಆ್ಯಂಡ್ ವೆರಿ ಸ್ಟ್ರೇಟ್ ಫಾರ್ವರ್ಡ್ ರೀಡಿಂಗ್ ಆ್ಯಂಡ್ ವೆರಿ ಕ್ಲಿಯರ್ ಮೆಸೇಜಸ್ ಬಂದಿದೆ. 10 ಆಫ್ ಕಪ್ಸ್, 10 ಆಫ್ ಪೆಂಟಿಕಲ್ಸ್, 100% ನಿಮ್ಮ ಬಿಸ್ನೆಸ್ ಕ್ಲಿಕ್ ಆಗುತ್ತೆ. ಕ್ಲಿಕ್ ಆಗೋದೊಂದೇ ಅಲ್ಲ, ಮಾನಿಟರಿ ಬೆನಿಫಿಟ್ಸ್, ದುಡ್ಡಿನ ಬೆನಿಫಿಟ್ಸ್ ತುಂಬ ಜಾಸ್ತಿ ನೀವು ಅಟ್ರ್ಯಾಕ್ಟ್ ಮಾಡ್ತೀರಾ. ಪೈಲ್ 2 ತುಂಬ ಜಾಸ್ತಿ ಪ್ರಾಫಿಟ್ ಆ್ಯಂಡ್ ಸಕ್ಸಸ್ ನಿಮ್ಮ ಹತ್ರ ತಾನಾಗಿ ಬರುತ್ತೆ. ಓಕೆ, ಸ್ಪೀಡ್, ವೆರಿ ಫಾಸ್ಟ್, ಓಕೆ, ವೆರಿ ಫಾಸ್ಟ್
ನಿಮಗೆ ಬರುತ್ತೆ ಆ್ಯಂಡ್ ತುಂಬ ಎಫಿಷಿಯೆಂಟ್ಲಿ ನೀವು ಇದ್ರ ಮೇಲೆ ವರ್ಕ್ ಕೂಡ ಮಾಡ್ತಾಯಿದ್ದೀರಾ. ತುಂಬ ಏನು ಲಾಸ್ಟ್ ಟೈಮ್ ಏನು ಪ್ರಾಬ್ಲಮ್ ಆಗಿದ್ರು ಯು ಆರ್ ಹೋಲ್ಡಿಂಗ್ ಇಟ್ ಸ್ಟ್ರಾಂಗ್, ತುಂಬ ಸ್ಟ್ರೆಂತಿಂದ. ಓಕೆ, ಅದರಿಂದ ಪಾಠ ಕಲಿತು ಯು ಆರ್ ಜಸ್ಟ್ ಗೋಯಿಂಗ್ ವಿತ್ ಫುಲ್ ಫೋರ್ಸ್ ಸ್ಟ್ರಾಂಗಾಗಿ. ಯಾರು ಏನೇ ಹೇಳಿದ್ರು ತಲೆ ಕೆಡಿಸ್ಕೊಂಡಿರ ನಿಮ್ಮ ಒಂದು ಇಂಟೆಲಿಜೆನ್ಸಿಂದ ನೀವು ವರ್ಕ್ ಮಾಡ್ತಾಯಿದ್ದೀರಾ. ರೆಸ್ಟ್ ಅಶ್ಯೂರ್ಡ್, ವಿಕ್ಟ್ರಿ, ಸಕ್ಸಸ್ ನಿಮ್ಮದೇನೆ. ಓಕೆ, ನಿಮಗೆ ಖಂಡಿತ ಖಂಡಿತ ಸಕ್ಸಸ್ ಸಿಗುತ್ತೆ, ನೋ ಡೌಟ್. ತುಂಬ ಫಾಸ್ಟಾಗಿ ಸಿಗುತ್ತೆ. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಅಂದರೆ ನೀವು ನಿಮ್ಮ ಒಂದು ಈ ಬಿಸ್ನೆಸ್ ಐಡಿಯಾ ಆ್ಯಂಡ್ ಎಫರ್ಟ್ಸ್ ಜೊತೆ ನಿಮ್ಮ ಒಂದು ಚಾರ್ಮ್, ನಿಮ್ಮ ಒಂದು ಪರ್ಸ್ನಾಲಿಟಿ ಕೂಡ ಆ ಥರ ಇದೆ. ಓಕೆ, ನಿಮ್ಮ ಒಂದು ಪ್ರೆಸೆಂಟೇಷನ್, ಜನರ ಜೊತೆ ಮಾತಾಡೋವಂಥ ಅಟ್ರಾಕ್ಷನ್, ಆ ಪವರ್ ಕೂಡ ನಿಮಗೆ ತುಂಬ ಹೆಚ್ಚಾಗಿದೆ. ಆ್ಯಂಡ್ ಮೆಂಟಲಿ ಕೂಡ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ. ಒಂದು ಸತಿ ಏನಾದ್ರೂ ಫೇಲ್ ಆದರೆ ಏನಾಯಿತು, ನಾನು ಕಲ್ತ್ಕೊಂಡಿದ್ದೀನಿ ಅದರಿಂದ ಅಂದ್ಬಿಟ್ಟು ತುಂಬ ಸ್ಟ್ರಾಂಗಾಗಿ ಯಾರ ಮಾತುಗೂ ತಲೆ ಕೆಡಿಸ್ಕೊಂಡಿರ ಯು ವಿಲ್ ಜಸ್ಟ್ ಪರ್ಸ್ಯೂ ಯುವರ್ ಐಡಿಯಾ. ಆ್ಯಂಡ್ 10 ಆಫ್ ಪೆಂಟಕಲ್ಸ್ ಒನ್ಸ್ ಅಗೈನ್. ಓಕೆ, ನಾನು ತೋರಿಸ್ತೀನಿ. 10 ಆಫ್ ಪೆಂಟಕಲ್ಸ್ ಆ್ಯಂಡ್ 6 ಆಫ್ ವಾಂಡ್ಸ್. ಇದರ ಮೇಲೆ ನಾನೇನು ಕಾರ್ಡ್ ತೆಗಿಯೋಂಥ ಅವಶ್ಯಕತೆ ಇಲ್ಲ. 10 ಆಫ್ ಪೆಂಟಕಲ್ಸ್ ದುಡ್ಡಿನ ಸುರಿಮಳೆ ಆ್ಯಂಡ್ 6 ಆಫ್ ವಾಂಡ್ಸ್ ವಿಕ್ಟ್ರಿ, ಸಕ್ಸಸ್ ನಿಮ್ಮದೇನೆ. ಓಕೆ, ಸೊ ಖಂಡಿತ ಫೈಲ್ 2 ಯಾರು ಚೂಸ್ ಮಾಡಿದ್ದೀರಾ, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ವರ್ಕೌಟ್ ಆಗುತ್ತಾ, ಅಥವಾ ಯಾರು ಆಲ್ರೆಡಿ ಒಂದು ಬಿಸ್ನೆಸ್ ಐಡಿಯಾ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ ಆ್ಯಂಡ್ ಬ್ಯಾಕ್ ಆಫ್ ದ ಮೈಂಡ್ ಯೋಚನೆ ಇದೆ ವರ್ಕೌಟ್ ಆಗುತ್ತಾ ಇಲ್ವಾ ಅಂತ ಯೋಚನೆ ಇದ್ದರೆ ಖಂಡಿತ ವರ್ಕೌಟ್ ಆಗುತ್ತೆ. ತುಂಬ ಪಾಸಿಟಿವ್ ಕಾರ್ಡ್ಸ್ ಬಂದಿದೆ. ಓಕೆ, ನಿಮಗೊಂದು ಏಂಜಲ್ ಗೈಡೆನ್ಸ್ ಕೂಡ ನಾನು ತೆಗಿತೀನಿ. ಪೀಸ್ಫುಲ್ ರೆಸಲ್ಯೂಷನ್. ಓಕೆ, ಈ ಒಂದು ಐಡಿಯಾಯಿಂದ ನಿಮಗೆ ಪೀಸ್ಫುಲ್ ರೆಸಲ್ಯೂಷನ್, ಲಾಸ್ಟಲ್ಲಿ ಏನು ಲಾಸಸ್ ಆಗಿತ್ತು ಅಥವಾ ಏನು ಒಂದು ಬೇಜಾರಾಗಿತ್ತು ಅದೆಲ್ಲ ಎಂಡ್ ಆಗಿಬಿಟ್ಟು ಪೀಸ್ಫುಲ್ ರೆಸಲ್ಯೂಷನ್ ಸಿಗುತ್ತೆ. ಆಸ್ಕ್ ಹೆಲ್ಪ್ ಫ್ರಮ್ ಅದರ್ಸ್, ಬಾಟಮ್ ಆಫ್ ದ ಡೆಕ್, ಟ್ರಸ್ಟ್ ಯೂನಿವರ್ಸ್, ಟ್ರಸ್ಟ್ ದ ಡಿವೈನ್. ಆ್ಯಂಡ್ ಡೋಂಟ್ ಗಿವ್ ಅಪ್. ನಿಮ್ಮ ಒಂದು ಐಡಿಯಾಸ್ ಮೇಲೆ, ನಿಮ್ಮ ಒಂದು ಕನಸುಗಳ ಮೇಲೆ ಡೋಂಟ್ ಗಿವ್ ಅಪ್. ಟೇಕ್ ಆ್ಯಕ್ಷನ್ ತಗೊಳ್ಳಿ, ವಿಚ್ ಟ್ಯಾರೋ ರೀಡಿಂಗಲ್ಲೂ ತೋರಿಸ್ತು ಫುಲ್ ಆನ್ ಆ್ಯಕ್ಷನ್ ತೊಗೊತೀರಾ ಅಂದ್ಬಿಟ್ಟು. ರಿಕವರಿ, ನಿಮ್ಮ ಒಂದು ಬಿಸ್ನೆಸ್ಸಿನ ರಿಕವರಿ ಖಂಡಿತ ಆಗುತ್ತೆ. ಮತ್ತೊಂದು ಬಾರಿ ಟ್ರಸ್ಟ್. ಅಷ್ಟು ಮೆಸೇಜಸ್ ಬರ್ತಾಯಿದೆ. ಟ್ರಸ್ಟ್ ದ ಯೂನಿವರ್ಸ್ ಆ್ಯಂಡ್ ನೀವು ಒಂದು ಧೈರ್ಯ ಮಾಡಿ ನಿಮ್ಮ ಒಂದು ಡ್ರೀಮ್ಸ್ನ ಪರ್ಸ್ಯೂ ಮಾಡಿ. ಖಂಡಿತ ನಿಮಗೆ ಸಕ್ಸಸ್ ಸಿಗುತ್ತೆ. ಓಕೆ, ಸೊ ಯಾರ್ಯಾರು ಈ ರೀಡಿಂಗ್ ನೋಡಿದ್ದೀರಾ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ, ಮೆಸೇಜಸ್ ಸಿಕ್ಕಿದೆ ಅಂತ ಅಂದ್ಕೊತೀನಿ. ಫೈಲ್ 2 ಹೇಳಿ ಕಮೆಂಟ್ ಸೆಕ್ಷನಲ್ಲಿ ರೆಸನೇಟ್ ಆಯಿತಾ. ಆ್ಯಂಡ್ ನಿಮ್ಗೆ ಇನ್ನೇನಾದರೂ ಪರ್ಸ್ನಲ್ ರೀಡಿಂಗ್ ಬೇಕು, ನಿಮ್ಮ ಒಂದು ಸಿಚುವೇಶನ್ಗೆ ಒಂದು ಸ್ವಲ್ಪ ಕ್ಲಾರಿಟಿ ಬೇಕು, ಇದು ಸ್ವಲ್ಪ ಗೈಡೆನ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿ ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ನ ಬೇಕಾದರೆ ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಪರ್ಸ್ನಲ್ ರೀಡಿಂಗ್ಸ್ ಕೇಳ್ತಾ ಇರೋರು ಇಮಿಡಿಯೇಟ್ಲಿ ಬೇಕು ಅಂತ ಹೇಳ್ತೀರಾ. ಸೊ ಒಂದು ಟರ್ನ್ ಅರೌಂಡ್ ಟೈಮ್ ಇರುತ್ತೆ, 24 hours to 48 hours, 1 or 2 days ಟೈಮ್ ಕೊಡಬೇಕಾಗತ್ತೆ. ಯಾಕಂದರೆ ನಮ್ಮ ಶೆಡ್ಯೂಲ್ ಕೂಡ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಆ್ಯಂಡ್ ಇಮಿಡಿಯೇಟ್ಲಿ ಸರ್ವಿಸ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಮಿನಿಮಮ್ 48 hours ಟೈಮ್ ವಿಂಡೋ ಇರುತ್ತೆ. ಅದ್ರ ಮೇಲೆ ನಾನು ನಿಮಗೆ ನಿಮ್ಮ ರೀಡಿಂಗ್ಸ್ನ ಕೊಡ್ತೀನಿ. ಓಕೆ, ಯಾ ಸೊ ಎಸ್, ಈ ರೀಡಿಂಗ್ ಎಲ್ಲ ನೀವು ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಐ ವಿಲ್ ಸಿ ಯು ವಿತ್ ಅನದರ್ ರೀಡಿಂಗ್. ಥ್ಯಾಂಕ್ ಯು, ಬಾಯ್.